ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ನಾವೀಗ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ನಮ್ಮ ಪಯಣ ಬೀಚಿಗೆ. ನಮಗೆ ಇವತ್ತು ಕಾಮಿಡಿ ಆಗಿತ್ತಪ್ಪ. ಈ ಕ್ಲಾಸಿಗೆ ಒಂದು ಕನ್ನಡಕ್ಕೆ ಬಿದ್ದೋಯ್ತು. ನೀನು ಫೋನ್ ಮಾಡುವ ರಭಸಕ್ಕೆ ಫೋನ್ ತೆಗೆದು ಬಿದ್ದೋಯ್ತು. ಇದು ಇವತ್ತು ನಮ್ಮ ಚಿನ್ನು ಗ್ಲಾಸ್ ಇಟ್ಟುಕೊಂಡು ಹೀಗೆ ನೋಡಿಕೊಂಡು ನಿಮ್ಮ ಒಂದು ಕಣ್ಣು ಮಾತ್ರ ಸರಿ ಇಲ್ಲ, ಒಂದು ಕಣ್ಣು ಸರಿ ಉಂಟು ಅಂತ ಅದು ಹೇಳ್ತಿದ್ದಾಳೆ. ನನಗೆ ಯಾಕಪ್ಪ ಇಲ್ಲಿ ಹೇಳಿದ ಮತ್ತೆ ನಂಗೆ ಗೊತ್ತಿಲ್ಲ ಕನ್ನಡಕ್ಕಾಗಿ ಒಂದು ಕಣ್ಣು ಒಂದು ಇದರಲ್ಲಿ ಗ್ಲಾಸ್ ಇಲ್ಲ, ಒಂದು ಇದರಲ್ಲಿ ಗ್ಲಾಸ್ ಉಂಟು. ಆದ್ರೆ ಮಂಗನಿಗೆ ಗೊತ್ತಿಲ್ಲ ಕಷ್ಟ ಮಾಡ್ತಾನೆ ನೋಡು, ಇದು ಸರಿ ಉಂಟು ಇದು ಸರಿ ಇಲ್ಲ. ಲಾಸ್ಟ್ ಒಂದ್ಸಲ ಹೀಗೆ ಕೈ ಹೋಗೋ ಅದು ಪುಸ್ತಕ ಒಳಗೆ ಹೋಯ್ತು, ಹೀಗೆ ಹೋಯ್ತು. ಆಗ ಗೊತ್ತಾಯ್ತು ಅವಳಿಗೆ ಗ್ಲಾಸ್ ಇಲ್ಲ. ಮತ್ತೆ ಅವಳು ಕೇಳ್ತಾ ನನ್ನ ಕಣ್ಣು ಸರಿ ಇಲ್ವಾ ಅಂತ ಹೇಳಿ ನಂಗೆ ಡೌಟ್ ಆಯ್ತು. ಅವಳಿಗೆ ಬೇಯಿಸಿದ್ ನನ್ನ ಕಣ್ಣು ಸರಿ ಇಲ್ಲ ಹೇಳ್ಬೇಕಂತ ಅವಳಷ್ಟೇ ಬೇಯಿಸಿದ್. ಆಮೇಲೆ ಮಾತಾಡುವ ಸಲಿತ ನೀ ಮುಟ್ಟುವಾಗ ಇಲ್ಲಿ ಗ್ಲಾಸ್ ಇಲ್ಲ, ಇಲ್ಲಿ ಗ್ಲಾಸ್ ಉಂಟು ಹಾಗೆ. ಆಮೇಲೆ ಗೊತ್ತಾಯ್ತು. ಬಚ್ಚಿ ಹೋಯ್ತಲ್ಲ. ಅದು ಮಂಡೆ ಅಂತ ಹೇಳಲಿಕ್ಕೆ ಇಲ್ಲ, ಸಂಡೇ ಸಂಡೇ ಅಂತ ಹೇಳಲಿಕ್ಕೆ ಇಲ್ಲ. ಇವತ್ತು ಸಂಡೇ, ಹಾಗೆ ಸಂಡೇಗೆ ನಾವು ಹೋಗುದು. ನೋಡಿ ಈ ಡ್ರೆಸ್ ಎಲ್ಲ ಬಿಚ್ಚಿಟ್ಟೆ ನಾನು. ನೋಡಿ ಈ ಡ್ರೆಸ್ ಹಾಕಿದಲ್ಲ, ಆಗ ತೋರಿಸಿದಲ್ಲ, ಅವರ ಡ್ರೆಸ್ ಕೂಡ ಚೇಂಜ್ ಆಯ್ತು. ನಾನು ಚೇಂಜ್ ಮಾಡಿದ್ರೆ ಅವಸ ಚೇಂಜ್ ಮಾಡಿದ್ದು. ಹೌದು, ಮತ್ತೆ ಹೀರೋ ಚೇಂಜ್ ಆಗ್ಬೇಡ, ಹೀರೋಯಿನ್ ಚೇಂಜ್ ಆಗಿ ಹೀರೋ ಸಹ ಚೇಂಜ್ ಆಗ್ಬೇಕು. ನಮ್ದು ಅಲ್ಲೊಂದು ಶೂಟಿಂಗ್ ಉಂಟು, ಶೂಟಿಂಗ್ ಅಂತೆಲ್ಲ ಒಂದು ನಮ್ದೊಂದು ರೀಲ್ ಉಂಟು. ಅದಕ್ಕೋಸ್ಕರ ಅವ್ರು ಹೇಳುದು ಆ ಡ್ರೆಸ್ ಬೇಡ, ನನಗೆ ಬೇರೆ ಚೇಂಜ್ ಮಾಡ್ತೇನೆ ಅಂತ. ಈಗ ನಾನು ಚೇಂಜ್ ಮಾಡಿದ್ರೆ ಅವ್ರು ಚೇಂಜ್ ಮಾಡಿದ್ದು. ಬೇರೆ ಹಾಕಿದಷ್ಟೇ ಅಲ್ಲ ಡ್ರೆಸ್. ಹಾಗೆ ಈಗ ಹೊರಟದು. ಇನ್ನು ನೋಡ್ಬೇಕು, ಸ್ವಲ್ಪ ಎಂಜಾಯ್ ಮಾಡಿ ಬರುವ ಫ್ಯಾಮಿಲಿ ಸಮೇತ ಅಂತ ಹೇಳಿ. ಮಕ್ಕಳು ಮಕ್ಕಳದೇ ಬಟ್ಟೆಯಲ್ಲಿದ್ದಾರೆ, ಹಾಗೆ ಫ್ಯಾಮಿಲಿ ಒಂದು ಎಂಜಾಯ್ ಮಾಡಿ ಬರುವ. ನೀರಲ್ಲಿ ಆಡ್ಲಿಕ್ಕೆ ನೋಡಿ ಅವರ ಪರ್ಸ್ ಕಾಣುದಿಲ್ಲ ಅಂತೆ. ಅದು ನೋಡಿ ಕೇರ್ಲೆಸ್, ಜವಾಬ್ದಾರಿ ಇಲ್ಲ ನನ್ನ ಗಂಡನಿಗೆ. ಪರ್ಸ್ ಕಾಣುದಿಲ್ಲ ಅಂತ ಇದ್ದಾರೆ. ಈಗ ಕೀಯನ್ನು ಇಲ್ಲಿ ಹಿಡಿದು ಬೈಕ್ ಕೀ ಮಾಡ್ಲಿಕ್ಕೆ ಎಲ್ಲ ಮಗಳು ಚಂದ ಮಾಡಿ ಇಟ್ಟಿದ್ದಾಳೆ, ವ್ಯವಸ್ಥೆ ಮಾಡುದು. ಬೈಕ್ ಕೀ ಇಡ್ಲಿಕ್ಕೆ, ಕಾರ್ ಕೀ ಇಡ್ಲಿಕ್ಕೆ. ಆದ್ರೆ ನನ್ನ ಗಂಡ ಹಿಡಿದು ಮಾತ್ರ ಇಲ್ಲಿ ಎಲ್ಲೆಲ್ಲಿ ಇಡ್ತಾರೆ, ಇಲ್ಲಿ ಹುಡುಕ್ತಾರೆ. ಫೈನಲ್ ನಾನು ಹುಡುಕಿ ಕೊಡ್ಬೇಕು. ಈಗ ಸಹ ಮಾಡುದು ನೋಡಿ. ಪರ್ಸ್ ಇಲ್ಲ ಅವರಿಗೆ, ಗೊತ್ತಿಲ್ಲ ಪರ್ಸ್ ಎಲ್ಲಿ ಉಂಟಂತ ಗೊತ್ತಿಲ್ಲ, ಇನ್ನು ಹುಡುಕ್ತಾ ಇದ್ದಾರೆ ನೋಡಿ. ಓಕೆ ಗೈಡ್ಸ್, ನಾವಿನ್ನು ಹೊರಡ್ತೇನೆ. ಅದಕ್ಕೆ ಸಿಗ್ಬೋದು ಎಲ್ಲೆಲ್ಲಿ ಹಿಡಿದವರು ಮತ್ತೆ ಎಲ್ಲೆಲ್ಲಿ ಹುಡುಕುವರು ನೋಡಿ. ಎಲ್ಲೆಲ್ಲಿ ಇಟ್ಟುಕೊಂಡು ಎಲ್ಲೆಲ್ಲಿ ಹುಡುಕುವ ಸ್ಥಿತಿ ನನ್ನ ಗಂಡದು. ಓಕೆ ಫ್ರೆಂಡ್ಸ್, ಹೋಗುವ, ಅಲ್ಲಿ ಸಿಗುವ. ಬೈ ಬಾಯ್. ಈ ವಿಡಿಯೋ ಮಾಡುವವರಿಗೆ ಒಂದು ಎಷ್ಟು ಕಷ್ಟ ಉಂಟು ನೋಡಿ, ಎಷ್ಟು ಸರ್ಕಸ್ ಮಾಡಬೇಕು ವಿಡಿಯೋ ಮಾಡುವಾಗ. ಗೈಸ್ ನೋಡಿ, ನಾನು ಎಂತ ಮಾಡಿದ್ರೆ ಕ್ಯಾಮರಾ ಆನ್ ಮಾಡಿದ್ದೆ, ಒಂದು ಸೂರ್ಯನ ಬೆಳಕು ಗ್ಲಾಸಿಗೆ ಹೊಡಿತದೆ, ಆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮ್ದು ಅದನ್ನು ಕೆಳಗೆ ಮಾಡಿ ಡೌನ್ ಮಾಡಿ ಈಗ ಸರಿ ಆಯಿತು. ಎಷ್ಟು ಸಲ ಪರದಾಡಿದೆ ಗೊತ್ತುಂಟು, ಸರ್ಕಸ್ ಮಾಡ್ತಾ ಇದ್ದೇನೆ. ಈಗ ಸರಿ ಆಯಿತು. ನೋಡಿ ಫ್ರಿಜ್ಜಿನ ಐಸ್ ಕ್ರೀಮ್ ತಂದಿದ್ದಾರೆ ಇವರು, ಮಕ್ಕಳ ಕಾರ್ಬಾರ್ ನೋಡಿ. ಐಸ್ ಕ್ರೀಮ್ ತಿನ್ನೋದು ನನಗೆ ಬೇಡ ಹೇಳಿದೆ, ನನಗೆ ಅಲ್ಲಿ ತಿನ್ನೋದು ಏನಾದಿದ್ರೆ. ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇತ್ತು, ಅದು ನೆನಪು ನೋಡಿ ಅಂತ ಚಿನ್ನುಗೆ. ಈ ಹೊರಡುವ ಗಡಿಬಿಡಿಯಲ್ಲಿ ಕೂಡ ಮಮ್ಮಿ ಒಂದು ಐಸ್ ಕ್ರೀಮ್ ಉಂಟಂತ ಫೋನ್ ಅದಿತ್ತದು, ಅದನ್ನು ತಿಂತಾ ಇದ್ದಾಳೆ. ನಮ್ಮಲ್ಲೆಲ್ಲ ಕೊಟ್ಟಳು ನಮಗೆ, ನಾನು ತಿನ್ನಲಿಲ್ಲ, ಇವರು ತಿಂದರು ಸ್ವಲ್ಪ, ನಾನು ತಿನ್ನಲಿಲ್ಲ, ನನಗೆ ಆಗೋದಿಲ್ಲ ಬೇಡ ಅಂತ. ಇದು ಊಟ ಆದದಷ್ಟೇ ಅಲ್ಲ, ಊಟ ಆಗಿ ಅದೇ ಡೈಜೆಷನ್ ಆಗಲಿಲ್ಲ. ಮತ್ತು ನನಗೆ ಅಂಥದ್ದೆಲ್ಲ ತುಂಬ ಇಷ್ಟ ಇಲ್ಲ ಗೈಸ್, ಯಾವುದು ಈ ಕೋನ್ ಎಲ್ಲ ನನಗೆ ಕಟ್ಬಾರ್ದು. ಫ್ರೂಟ್ಸ್ ಬೇಕು, ಡ್ರೈ ಫ್ರೂಟ್ಸ್ ಬೇಕು, ಫ್ರೂಟ್ಸ್ ಬೇಕು, ಅದೆಲ್ಲ ತುಂಬ ಇಷ್ಟ. ಮತ್ತೆ ಈ ಸಿಂಪಲ್ ಇದೆಲ್ಲ ಹೆಣ್ಮಗು ಬೇಡ ನೋಡಿ. ಸ್ವೀಟ್ ತಿನ್ನೋದು, ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್ ತಿನ್ನೋದು ಇಬ್ಬರು ಮಕ್ಕಳು. ನನಗೇನದು ಅಷ್ಟೊಂದೆಲ್ಲ ಇಷ್ಟ ಆಗುದಿಲ್ಲ ಕೋನ್. ಮತ್ತೆ ಐಡಿಯಲ್ ಅವ್ರದ್ದು ಇದು ಬರ್ತದಲ್ಲ, ಅದು ಕಂಟೈನರಲ್ಲಿ ಎಂತ ಮಾತಾಡ್ತಾರೆ ಈ ಯೂಟ್ಯೂಬರ್, ಒಂದು ಪುಟ್ಟ ಯೂಟ್ಯೂಬರ್. ಕಂಟೆಂಟ್ ಅಂತೆ ಕಂಟೈನರಲ್ಲಿ ಬರ್ತದಲ್ಲ, ಅದು ಸ್ವಲ್ಪ ಇಷ್ಟ ಬರ್ತೇನಲ್ಲ ರೀ, ಅದೇ ತರ್ತಾರೆ ಕಂಟೈನರ್ ಇದೆಲ್ಲ. ಹಾಗೆ ಈಗ ಅದು ಬರ, ಅದು ಇಷ್ಟ ಆಗ್ತದೆ. ಈಗ ಇನ್ನು ಮಾತಾಡ್ಲಿಕ್ಕೆ ಆಗುದು. ನೋಡಿದ್ರಲ್ಲ, ನೋಡಿ ಹೇಗೆ ಬರ್ತಾ ಉಂಟಂತ. ಇದನ್ನು ಸನ್ ಗಾರ್ಡ್ ಕೆಳಗೆ ಮಾಡಿದೆ, ಆಗುದಿಲ್ಲ, ಅಷ್ಟು ಬಿಸಿಲುಂಟು. ಟಾಸ್ ವಿನ್ ಮಾಡಿ ಚಿನ್ನು, ನಾವು ಸೋಮೇಶ್ವರ ಬೀಚ್ ಹೋದ ಪಣಂಬೂರು ಬೀಚ್ ಟಾಸ್ ವಿನ್ ಮಾಡಿ. ಯಾರು ಹತ್ತಿರ ಹೋಗು ಅಂತ ಹೇಳುದು ನಾನು ನನ್ನ ಗಂಡನ ಹತ್ರ. ಬೇಗ ಹೆಡ್ ಬಂದ್ರೆ ಸೋಮೇಶ್ವರ, ಟೈಲ್ ಬಂದ್ರೆ ಎಲ್ಲಿಗೆ ಅದಕ್ಕೆ ರೆಡಿ ಇದ್ದಾಳೆ ಅವಳು ಸ್ವೀಟಿ.
ಟೈಲ್ ಬಂದ್ರೆ ಪಣಂಬೂರು. ಟೇಲ್ ಬಂದ್ರೆ ಪಣಂಬೂರ್ ಅಂತ, ಅಡ್ಡ ಬಂದ್ರೆ ಸೋಮೇಶ್ವರ ಹೋಗುದು ಸೀದಾ. ಇಲ್ಲಿ ಇಲ್ಲಿ ಎದುರು ಇಲ್ಲಿ ಎದುರು ಮಾಡ್ಬೇಕು. ಎದುರು ಕಣ್ಣೆದುರು ಮುಂದೆ ಬಾ ಸ್ವಲ್ಪ. ಇಲ್ಲಿ ಕೈ ಮುಂದಿಡು. ಬಾ ಇಲ್ಲಿ ಎದುರು. ಇಲ್ಲಿಡು ಕೈ ಇಲ್ಲಿಡು. ಕ್ಯಾಮರಾ ಆನ್ ಉಂಟು. ಬಿಡು, ತಿರುಗಿಸ್ಬೇಡ. ಸರಿ, ವಾಪಸ್ ಮಾಡು. ಅದು ಅವಳಿಗೆ ತಿರುಗಿಸಿ ಕೊಟ್ಟ ಹೀಗೆ. ಇಲ್ಲೇ ಇಡು. ಅದನ್ನ ಇಲ್ಲಿಂದ ಮಾಡಿ, ಸಣ್ಣದು ಹೀಗೆ ಮಾಡ್ಕೊಂಡು ಅಲ್ಲೇ. ಹಾ ತೋರಿಸು, ಕ್ಯಾಮರಾಕ್ಕೆ ತೋರಿಸು ನೋಡ. ಬಾಲ ಆಗದಿಂದ ಹೇಳ್ತಿದ್ದಾಳೆ ಹೋಗುವ ಅಂತ ಅಲ್ಲಿಗೆ. ಹಾಗೆ ಅವಳ ಮಾತಿಗೆ ತಂದೆ ಒಂದು ಕುಣಿಯುದು, ಅಪ್ಪ ಕುಣಿಯುದು. ಕುಣಿಯುದು ಮಗಳು ಹೇಳಿದ ಹಾಗೆ. ಹತ್ತಿರ ಹೋಗಿ ಬರುವ ಒಮ್ಮೆ ಅಂತ ಹೇಳಿದೆ ನಾನು. ಇನ್ನು ಇದು ಲಾಂಗ್ ಜರ್ನಿ. ಹೋಗುಮಾ ಲಾಂಗ್ ಡ್ರೈವ್ ಹೋಗುಮಾ ಹೇಳ್ತೀನಿ ಸಾಂಗ್ ಅದು ಸ್ಟಾರ್ಟಿಗೆ. ಹೋಗುಮಾ ಲಾಂಗ್ ಡ್ರೈವ್ ಹೋಗುಮಾ, ಎಲ್ಲಿ ಮಾಡುಮಾ, ಬೇಡ ಬೀಚಿನಲ್ಲಿ ಬೇಕು. ಇಲ್ಲಿಗೆ ಡಿಸೈಡ್ ಆಯ್ತಂತ ನೀವು ತಿಳ್ಕೊಳ್ತೀರಲ್ವ ಗೈಸ್, ಅವರೆಲ್ಲಿಗೆ ಹೊರಡ್ತಿದ್ದಾರಪ್ಪ ಅಂತೇಳಿ. ಹಾಗೆ ನಾವು ಈಗ ಹೊರಡುದು. ನಾವು ಈಗ ಹೇಳುದಿಲ್ಲ, ಅಲ್ಲಿ ಹೋದ ಮೇಲೆ ನಿಮಗೆ ಗೊತ್ತಾಗಿದೆ. ಲಾಂಗ್ ಡ್ರೈವ್ ಹೋಗ್ತಿರ್ತೀವಿ. ಓಕೆ, ಮಾಡಿ ನಿಮಗೆ ಗೊತ್ತಾಯ್ತಾ. ನಾವು ಅಲ್ಲಿ ರೀಚ್ ಆದ ಮೇಲೆ ನೀವು ಹೇಳ್ಬೇಕು, ಕಮೆಂಟಲ್ಲಿ ಹಾಕ್ಬೇಕು ನಾವು ಯಾವ ಬೀಚಿಗೆ ಬಂದಿದ್ದೀವಿ ಅಂತ. ಅಲ್ಲ ರೀ, ನೀವು ಕಮೆಂಟ್ ಹಾಕಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೇವೆ. ಅದಕ್ಕೆ ನಾನು ಆಲೋಚನೆ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ನಾವು ಯಾವ ಬೀಚಲ್ಲಿ ಹೋಗ್ಲಿಕ್ಕೆ ಉಂಟು. ಅದಕ್ಕೆ ಸಮಯ ಕೂಡಿ ಬರಬೇಕು ಅಲ್ಲ, ಸಮಯ ಕೂಡಿ ಬರಬೇಕು. ಇನ್ನು ನೆಕ್ಸ್ಟ್ ಇಯರ್ ಫ್ರೀ ಆಗ್ತದೆ ನಮ್ಗೆ. ಯಾಕೆ ಹೇಳಿ ಅಂತೀವಿ, ಸ್ವೀಟಿಗೆ ನೆಕ್ಸ್ಟ್ ಇಯರ್ ಎಲ್ಲ ಎಕ್ಸಾಮ್ ಎಲ್ಲ ಇರುವುದಿಲ್ಲ. ಅದಕ್ಕೋಸ್ಕರ ಅಲ್ಲ ಸ್ವೀಟಿ, ಅಲ್ಲ ಗಟ್ಟಿ ಮಾತಾಡು ಬಾ ಮುಂದೆ. ನೆಕ್ಸ್ಟ್ ಇಯರ್ ಇಂಟರ್ನ್ಶಿಪ್, ಅದಕ್ಕೋಸ್ಕರ ಫ್ರೀ ಆಗ್ತೀವಿ. ಆಗ ನಾವು ಎಲ್ಲ ಕಡೆಗೆ ಹೋಗುವ ಅಂತೇಳಿ ಉಂಟು. ನೋಡ ಮತ್ತೆ ನನ್ನ ಯಜಮಾನರಿಗೆ ಕೂಡ ರಜೆ ಬೇಕಲ್ವಾ, ಅದೆಲ್ಲ ವ್ಯವಸ್ಥೆ ಮಾಡುವ. ಒಂದೊಂದು ಎಲ್ಲವೂ ಆಗ್ತದೆ. ಯಾವುದಕ್ಕೆ ಏನು ಜಾಸ್ತಿ ಥಿಂಕ್ ಮಾಡಲಿಕ್ಕೆಲ್ಲ ಎಲ್ಲವೂ ಚಂದ ರೀತಿಯಲ್ಲಿ ಆಗ್ತದೆ. ಹಾಗೆ ನೋಡಿ, ನಮ್ಮದು ಚಿನ್ನ ಅಲ್ಲಿ ಗ್ಲಾಸ್ ಓಪನ್ ಮಾಡಿ ಅವಳಿಗೆ AC ನಾಟೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೆಕೆ ಜಾಸ್ತಿ ಉಂಟಲ್ವಾ, ಅದಕ್ಕೆ AC ಸಾಕಾಗುದಿಲ್ಲ ಹೇಳಿ ಅಲ್ಲಿದೊಂದು ಗ್ಲಾಸ್ ಓಪನ್ ಇಟ್ಟಿದ್ದಾಳೆ. ಹಾಗೆ ನನ್ನ ಯಜಮಾನರಿಗೆ AC ಸಾಕೋದಿಲ್ಲ ಅಂದ್ರೆ ಎಲ್ಲ ನಾನು ಯಾಕೆ ಗೊತ್ತುಂಟ ಗೈಸ್, ನಾವು ಡ್ರೈವರ್ ಹತ್ರ ಇಷ್ಟು ಮಾತಾಡ್ಬೇಕು ಗೊತ್ತುಂಟಾ. ಯಾಕೆ ಹೇಳಿದ್ರೆ ಅವರು ಬಾಯಿ ಮಾಡ್ತಾರೆ ಕೆಲವೊಮ್ಮೆ, ಮತ್ತೆ ಕಣ್ಣಿಗೆ ಮುಚ್ಚಿದ್ರೆಲ್ಲ ನಾವು ಮಾತಾಡಿಕೊಂಡಿರ್ಬೇಕು. ಕಾನ್ಸಂಟ್ರೇಷನ್ ಎಲ್ಲಿ ಹೋಗ್ತದೆ, ಎಲ್ಲ ಮರ್ತೋಗ್ತದೆ ಅವರಿಗೆ, ನಿದ್ದೆ ಅಲ್ಲ. ಸೊ ಹಾಗಾಗಿ ಅವರು ನಮ್ಮ ಜೊತೆ ಹೆಚ್ಚಾಗಿ ಮಾತಾಡುವಾಗ ಸಪೋರ್ಟ್ ಮಾಡ್ತಾರೆ ಅಲ್ಲ. ಓಕೆ, ಇನ್ನು ಅಲ್ಲಿ ಸಿಗುವ ಗೈಸ್. ನೋಡಿ ನಾವು ಇಲ್ಲಿ ಬೀಚಿನಲ್ಲಿ ಸಣ್ಣ ಆಗ್ಬೇಕಾದ್ರೆ ಮತ್ತೆ ಬರುವ ಬನ್ನಿ. ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಸಹ ಅಷ್ಟು ಬ್ರೈಟ್ ಉಂಟು. ಈಗ ಫ್ಲೋಟಿಂಗ್ ಬೀಚ್ ಹೇ ಇದರ್ ಫ್ಲೋಟಿಂಗ್ ಬ್ರಿಡ್ಜ್. ಓಕೆ, 4 ಫ್ಲೋಟಿಂಗ್ ಬ್ರಿಡ್ಜ್ ಗೈಸ್. ಅಚ್ಚೂರು ತಪ್ಪುತ್ತದೆ ಅದೆಲ್ಲ, ನೀವು ಅಡ್ಜಸ್ಟ್ ಮಾಡ್ಬೇಕು. ನಾವು ಇಲ್ಲಿಗೆ ಬಂದದ್ದು ಹೇಳಿ ಆಯ್ತಾ, ಸ್ವಲ್ಪ ಮತ್ತೆ ಹೇಳ್ತೇನೆ ಆಯ್ತಾ. ಲಾಸ್ಟ್ ಅಂಡಿಗೆ ಲಾಸ್ಟ್ ಕೂದಲೆಲ್ಲ ಇವು ನನ್ನ ಏರಲ್ಲಿ ಇಲ್ಲಿ ಬಂದ್ರೆ ಹೀಗೆಲ್ಲ ಆಗ್ತದೆ. ಸೊ ಗೈಸ್ 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 ಇದರ್ ಬ್ಯಾಗ್ ಇಡಿ ಇಲ್ಲಾಂದ್ರೆ. ಸೊ ಈಗ ನಾವು ಬಂದಿದ್ದೇವೆ ಎಲ್ಲಿ ಗೊತ್ತುಂಟಾ, ನಾನು ಆಲ್ರೆಡಿ ಅದೆಲ್ಲ ಆಲ್ರೆಡಿ ತೋರಿಸಿದಲ್ಲಿ ಮೇಲೆ ಹೆಡ್ಡಿಂಗ್ ಉಂಟು. ಸೊ ಪಣಂಬೂರ್ ಬೀಚ್. ಸೊ ಯಾ ಗೈಸ್, that's it.
ನಾವು ಫ್ಲೋಟಿಂಗ್ ಬ್ರಿಡ್ಜ್ಗೆ ಹೋಗುವ ಪ್ಲಾನ್ ಅಲ್ಲಿ ಇದ್ದೇವೆ ಗಾಯ್ಸ್. ಸೊ ಯಾ ಲೆಟ್ಸ್ ಸಿ. ಫ್ಲೋಟಿಂಗ್ ಬ್ರಿಡ್ಜ್ ಒಬ್ಬರು ಸಹ ಒಂದಕ್ಕಲ್ಲ ಒಬ್ಬರಿಗೆ 150 ಅಂತೆ. ಸೊ ಅಷ್ಟೆಲ್ಲ ಕೊಡೋಕ್ಕಿಂತ ನಾವು ಸುಮ್ಮನೆ ಬೀಚಲ್ಲಿ ಆಡ್ಬೋದು ಅಲ್ಲ. ಒಬ್ಬರಿಗೆ 150 ಅಂತೆ. ಸೊ ಅದೆಲ್ಲ 150 ಎಲ್ಲ ಖರ್ಚು ಮಾಡೋಕ್ಕಿಂತ ನಾವು ಸುಮ್ಮನೆ ಬೀಚಲ್ಲೇ ನಮ್ಮಷ್ಟಕ್ಕೆ ಹೋಗ್ಬೋದು. ನೋಡಿ ಇವ್ರು ಬರ್ತಾ ಇದ್ದಾರೆ, ಎಲ್ಲಿದ್ದಾರೆ ಕಾಣ್ತಾನೆ ಇಲ್ಲ. ವಿಡಿಯೋ ಮಾಡೋ ಕಾಣೋದಿಲ್ಲ, ಇಲ್ಲಾಂದ್ರೆ ವಿಡಿಯೋ ಮಾಡಂತ ಬೈತಾರೆ. ನೋಡುದು ಇಲ್ಲ ಒಂದು ವಾಕ್ ಮಾಡ್ತಾ ಹೋಗುದು ಸೈಡ್ ಇಂದ ತುಂಬಾ ಖುಷಿ ಅಲ್ಲಿ ಆಗ್ತದೆ. ಬ್ರಿಡ್ಜ್ ಈಗ ಬೇಗ ಮುಗಿದಲ್ಲ, ಈಗ ಬ್ರಿಡ್ಜ್ ಬೇಗ ಮುಗಿದಲ್ಲ, ಬೇಗ ಹತ್ತಿ ಬೇಗ ಬಾ ಬಾ, ಅಲ್ಲಿ ಹೋಗು. ದೂರ ಉಂಟು guys, ಇಲ್ಲಿಂದ ಹೋಗುವ. ಅಲ್ಲಿಂದ ಮಾಡಿ ಒಳ್ಳೆ ಕ್ಲಿಕ್ ಆಗ್ತದೆ ಬಾ. ಗೊತ್ತಾಗಲ್ಲ ನೈಸ್ ಉಂಟಲ್ಲ ಮೊದಲೆಲ್ಲ ಎಂತ ಆಗಿದೆ ಅಂತಿಲ್ಲ. ಅದು ಬ್ರೀಸ್ ಉಲ್ಟಾ ಬರ್ತಾ ಉಂಟು ಹಾಗೆ ನನ್ನ ಸಾರಿ ಹೇಗೇನೋ ಒಂದು ಬರ್ತಾ ಉಂಟು ಡ್ರೆಸ್. ನಾವೀಗ ಬೀಚಿದು ಎಂಡಿಗೆ ಬಂದಿದ್ದಾವೆ. ಇಲ್ಲಿ ಅಷ್ಟು ಉದ್ದ ಉಂಟು ನಡ್ಕೊಂಡು ಹೋಗಕ್ಕೆ, ಅಲ್ಲಿ ತನಕ ರೀಚ್ ಆಗೋದು. ಆ ಎಂಡಿಗೆ ಬಂದಿದ್ದಾವೆ. ಇದ್ರಲ್ಲಿ ಹೋಗುದು ಒಟ್ರಲ್ಲಿ. ಬೋಟಿಂಗ್ ಮಾಡಿಕೊಂಡು ಫಿಶ್ ಕ್ಯಾಚಿಂಗ್ ಮಾಡಿಕೊಂಡು Swimming ಮಾಡುವವರಿಲ್ಲ ನೀರಲ್ಲಿ ಹೋದ ಮೇಲೆ. ಬೋಟಲ್ಲಿ ಹೋಗುವಾಗ ನಾವೇ ತೆಕ್ಕಿತ್ತು ಮಾರೈತಿ. ಅದೇ ಮಕ್ಕಳದ ಆಟ ಸಾಮಾನು ತೆಗಿ. ನೋಡಿ ಫ್ರೆಂಡ್ಸ್, ನಂಗೆ ಏಡಿ ಫೈನಲಿ ಏಡಿ ನೋಡಿ. ನಾನು ಎಂತ ಆಗಿದೆ ಗೈಸ್, ನಾನು ಹಾಲತ್ತು ಯಾರಾದ್ರೂ ನೋಡಿದ್ರೆ ಓ ಮೈ ಗಾಡ್ ಮೈ ಗುಡ್ನೆಸ್ ಎಂತದ ಲವ್ ಸ್ಟೋರಿ ಮಾತಾಡ್ತಿದ್ದಾರೆ ಅವರದ್ದು. ಏಡಿ ಫುಲ್ ಪೀಸ್ ಆಗಿ. ಬೀಚ್ ಇಸ್ ನೆಕ್ಸ್ಟ್ ಲೆವೆಲ್ ಆಫ್ ಪೀಸ್. ಇವರ ರೀಲ್ ಆಗ್ತಾ ಉಂಟು ಗಾಯ್ಸ್. ವಿಷಯ ಕೇಳಿ ವಿಷಯ ಕೇಳೋ ಸಿಗ್ತಾಳೆ ಆದ್ರೆ ಅಪರಂಜಿ ಲಾ 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 ಲಾ. ರೀಲ್ಸ್ ಆಗ್ತಾನೆ ನಮ್ಮ ಮಕ್ಕಳಲ್ಲಿ ಬರ್ತು ಕಾಣುದಿಲ್ಲ ಅಲ್ಲಿ. ಮುಂದೆ ಹೋಗ್ಬೇಡಿ. ರೀಲ್ಸ್ ಮಾಡ್ತಾ ಇದ್ದಾರೆ ಅವರು, ರೀಲ್ಸ್ ಮಾಡ್ತಾ ಸ್ವಲ್ಪ ಫ್ರೀ ಬಿಟ್ಟು ಅವ್ರು ಮುಂದೆ ಹೋಗ್ತಾರೆ, ಅವ್ರ ಹಿಂದೆ ಇರ್ತೀವಿ. ನೀರು ನೋಡುವಾಗ ಎಲ್ಲರಿಗೆ ಆಸೆ ಆಗುದು ಜಾಸ್ತಿ ಅಲ್ಲ. ಮೊದಲು ನಾನು ಕೂಡ ಆ ಪ್ರಾಯದಲ್ಲಿ ನೋಡಿ ನಮ್ದು ಇದು ನೋಡಿ ಇದು ಮಾಡಿದ್ದೇನೆ, ಎಂಜಾಯ್ ಮಾಡಿದ್ದೇನೆ. ಕಪ್ಪ ಅಂತ ಸೌರನ ಬೆಳಕು ನಮ್ಮ ಕ್ಯಾಮರಾಕ್ಕೆ ಬೀಳ್ತದಲ್ಲ, ಇದರಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ. ಬೋಟಿಗೆ ವೇಟ್ ಮಾಡುದು. ಬೋಟ್ ಅಲ್ಲಿ ಬರ್ತಾ ಉಂಟು ನೋಡು, ಅಲ್ಲಿ ಬರ್ತಾ ಉಂಟು. ಬೋಟ್ ಬರ್ತಾ ಉಂಟು ಅಲ್ಲಿ, ಬೋಟ್ ಅಲ್ಲಿ ಬರ್ತಾ ಉಂಟು. ಇವಳು ವೇಟ್ ಮಾಡ್ತಾ ಇದ್ದಲ್ಲ ಬೋಟಿಗೆ. ನಾವೆಲ್ಲರೂ ಫ್ಯಾಮಿಲಿ ಸಮೇತ ಬೋಟಲ್ಲಿ ಹೋಗ್ತಿದ್ವಿ. ಯಾಕಂದ್ರೆ ಫುಲ್ ಎಂಜಾಯ್ ಮಾಡುವ ಅಂತ. ವಿಡಿಯೋ ಎಲ್ಲ ಮಾಡುದಿಲ್ಲ ಅದ್ರ ಒಳಗಿದೆ. ಈ ತಾಯಿಗೆ ಸಹ ನೋಡಿ ಆಸೆ ಆಗಿದೆ, ತಾಯಿಗೆ ಸಹ ಆಸೆ ಆಗಿದೆ. ಕಾಲು ಚಂಡಿ ಮಾಡ್ಲಿಕ್ಕೆ ಒಂಥರ ಆಗ್ತದೆ ಅವಳಿಗೆ. ಅಲ್ಲಿ ಹೋಗುವಂತಾಗಿದೆ ನೀರಿಗೆ. ಶೂ ಎಲ್ಲ ತೆಗೆದಿಟ್ಟಿದ್ದಲ್ಲ ನೋಡಿ. ಪ್ಯಾಂಟ್ ಇಟ್ಟು ಚಂಡಿ ಆಗ್ತದೆ, ಪ್ಯಾಂಟ್ ಮೇಲೆ ಮಾಡು ಆಗ್ತದೆ. ಅದು ಇದಲ್ಲ, ಅದು ಇದು ಸ್ಟ್ರೆಚಬಲ್. ಈಗ ಮೇಲೆ ಮಾಡು ಚಂಡಿ ಆಗ್ತದೆ ಪ್ಯಾಂಟ್ ಇಡಿ. ಎಂತ ಮತ್ತೆ ಕಬಡ್ಡಿ ಆಡ್ಲಿಕ್ಕೆ ಚಪ್ಪಲ್ ಆಗ್ತದೆ. ಈಗ ಬೇಜಾರಾಗ್ತದೆ ನನಗೆ ನೀರೆಲ್ಲ ಆಡೋದ್ರಲ್ಲಿ. ನನಗೆ ಚಟ್ಟಿ ಹಾಕಿ ಬರ್ಬೇಕಿತ್ತು.
ಮುಂದೆ ನೋಡು ಅಲ್ಲಿ ನೋಡು ಅವರೊಟ್ಟಿಗೆ ಇರು. ಅವರ ಲೆವೆಲಲ್ಲಿ ಆಚೆ ಹೋಗ್ಬೇಡ. ಅವರಿದ್ದಾರಲ್ಲ ಅವರ ಲೆವೆಲಲ್ಲಿ ಇರಿ. ಅಮ್ಮನ ಡೈರೆಕ್ಷನ್ ನೋಡಿ, ಆಚೆ ತೆರೆ ಬರ್ತದಲ್ಲ. ಏಯ್ ಕಬಡ್ಡಿ ಪ್ಲೇಯರ್ ಹೇಳು, ಗೋಲಿಗಿಲ್ಲ. இது என்ன புதுவித மாயம், என்னென்று நீ தந்த காயம், என்னை விட்டு நீ செல்லும் நேரம் விடுக்கதையாகுதடி. உன்னுடனே எந்த பயணம் முடிவடைய என்ன காரணம், உன் கண்கள் சொன்ன பொய்கள் என்ன ஆகுதடி. போகிறேன் தன்னாலே என்று தேடினேன், உன் வாசம் நான் ஏங்கிறேன், உன் காதலை கொண்டு போகிறேன், உன்னாலே நான். ಹಲೋ ಮಿಸ್ಟರ್ ಬಿಟ್ರಿ. ಆ ದೋಣಿಯಲ್ಲಿ ಕೂತ್ಕೊಂಡಿದ್ದೇನೆ. ದೋಣಿಯಲ್ಲಿ ಕೂತ್ಕೊಂಡು ಹೋಗ್ತದೆ ದೋಣಿಗೆ ಮೀನು ಹಿಡಿಲಿಕ್ಕೆ. ಇದು ನೋಡಿ ಗೈಸ್, ಇಲ್ಲಿ ನೋಡಿ ನನ್ನ 18x ಅಲ್ಲಿ ಕಾಣ್ತದ ನೋಡಿ. ಅಡ್ಡೆ ಬರ್ಬೇಡ. ನಾವು ಮೈಕ್ ಇಟ್ಟಿದ್ದೇವೆ, ಈ ಮಂಗ ಉಂಟಲ್ಲ ಆನೆ ಮಾಡ್ಲಿಲ್ಲ ಅಂತ ಮೈಕ್ ಅಲ್ಲಿ. ಆಗ ನಾನು ಇವ್ರ ಹತ್ರ ಹೇಳಿ ಇಡುವಾಗಲೇ ಓನ್ ಆಗಿದೆ ಡ್ಯಾಡಿ ಇಲ್ಲಿ ನೋಡಿ ನೋಡಿ ಅಲ್ಲಿ ಇದಾಗ್ತಾ ಉಂಟು ನೋಡಿ. ಗೈಸ್ ಎಂತ ಗೊತ್ತುಂಟಾ, ನಾವು ಬೋಟಲ್ಲಿ ಇಲ್ಲೆಲ್ಲ ರೆಡಿ ಆಗಿದೆ, ಈಗ ಕುತ್ಕೊಂಡಿದ್ದೇವೆ. ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಕರ್ಕೊಂಡು ಹೋಗಕ್ಕೆ. ಕುತ್ಕೊಳ್ಳಿ ಕೇಳಿದ್ದಾರೆ, ಕುತ್ಕೊಳ್ಳಿ ಕೇಳಿದ್ದಾರೆ, ಸುಮ್ಮನೆ ಕುತ್ಕೊಳ್ಳಿ. ನಾವೇ ಬೇರೆ ಯಾರಿಗೆ ಅಂತ ಇಲ್ಲ, ನಾವು 4 ಮಂದಿ. ಪ್ರೈವೇಟ್ ಬೋಟ್. ಇಲ್ಲಿ ಸ್ವಲ್ಪ ನಮ್ಮ ಮೈಕ್ ಪ್ರಾಬ್ಲಮ್ ಆಯ್ತು. ಯಾಕೆ ಗೊತ್ತುಂಟಾ? ಯಾಕೆ ಇವರು ಆನ್ ಮಾಡ್ಲಿಲ್ಲ. ಇವರು ಈ ಪೆದ್ದ ಸ್ವಲ್ಪ ಇದು ಅಡೆತಡೆಗಳಾಯ್ತು ವಿದ್ಯುತ್ ಇದು ಉಪಕರಣದಿಂದ. ಟೆಕ್ನಿಕಲ್ ಪ್ರಾಬ್ಲಮ್ ಉಂಟು, ಹಾಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಹಾಗೆ ಮತ್ತೇನಿಲ್ಲ, ನಾವೀಗ ಬೋಟಲ್ಲಿ ಈಗ ಹೋಗ್ಬೇಕಷ್ಟೇ. ಇರ್ಲಿ ಹಾಗೆ ಯಾಕೆ ಬಿಡು, ಅದೊಂದು ಚಡ್ಡಿ ಅವಳ ಚಡ್ಡಿ ಎಲ್ಲ ಕಾಣ್ತಾ ಉಂಟು, ಪ್ಯಾಂಟ್ ಜಾರಿದೆ ಅವಳು. ಅವಳಿಗೆ ಗೊತ್ತೇ ಇಲ್ಲ ಅಲ್ಲಿ ವಿಡಿಯೋ ಆನ್ ಕ್ಯಾಮರಾ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಲ್ಲ ಅವಳು. ಅವಳಿಗೆ ಕ್ಯಾಮರಾ ಆನ್ ಉಂಟು, ಅವಳಿಗೆ ಗೊತ್ತೇ ಇಲ್ಲ. ಅವಳಿಗೆ ಅಲ್ಲಿ ನೋಡಿ ಅಲ್ಲಿ ಗಿಡುಗಲ್ಲ ಬಂತು ನಮ್ಗೆ. ಗಾಳಿ ಆಡ್ತಾ ಇದ್ದದು. ನಾವೀಗ ಬೋಟಲ್ಲಿ ಹೋಗ್ತೇವೆ, ಅದಕ್ಕೆ ಗಿಡುಗ ಬಂತು ನೋಡಿ. ನಾವು ಅದ್ರಲ್ಲಿ ಬರ್ತಾರೆ ಅವರು, ಈಗ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಒಂದು ರೌಂಡ್ಸ್. ಹೌದು, ಹಾಗೆ ನಾವು ಕುತ್ಕೊಂಡದ್ದು ಸ್ವಲ್ಪ ಆರಾಮಾಗ್ತದೆ. ಇಲ್ಲಿ ಕುತ್ಕೊಳ್ಳಿ ಕೇಳಿದ್ದಾರೆ. ನಮ್ಗೆ ಇದು ಪ್ರೈವೇಟ್ ಬೋಟ್, ಹಾಗೆ 4 ಮೆಂಬರ್ಸ್ ಮಾತ್ರ ಹೋಗ್ಲಿಕ್ಕೆ. ಇವಳು ಅನ್ಕಾನ್ಶಿಯಸ್ ಆಗಿ ಮಾಡ್ತಾಳ, ಕುದಲ್ ಬಿಟ್ಟು ಒಂದು ಸೂಡಿ ಕಟ್ಟಂತೆ ಅಲ್ಲಿಗೆ ಮೇಲೆ. ನೋಡಿ ನಾನು ಜೋರ್ ಮಾಡ್ತಿದ್ದೇನೆ ಆಗದಿಂದ. ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ, ಹಾಗೆ ಟೈಮ್ ಅನ್ನು ಇಲ್ಲಿ ಸ್ಪೆಂಡ್ ಮಾಡುದು. ಯಾಕೆ ಹೇಳಿದ್ರೆ ಅವರ ಒಂದು ಬೋಟಿಗೆ ಹೋಗಿದ್ದಾರೆ, ಅವ್ರು ಬರ್ಬೇಕು ಯಜಮಾನ. ಈ ಬೋಟಿನ ಯಜಮಾನ ಒಂದು ಬೋಟ್ ಅಲ್ಲಿ ಇದ್ದಾರೆ, ಇನ್ನೊಮ್ಮೆ ಬರ್ಬೇಕು. ಹಾಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಸ್ವಲ್ಪ ಹೊತ್ತು ನಮ್ಮನ್ನ ಈಗ ಸ್ವಲ್ಪ ಹೊತ್ತು ಕುತ್ಕೊಳ್ಳಿಕ್ಕೆ ಹೇಳಿದಾರಲ್ಲ, ಅದಕ್ಕೋಸ್ಕರ ಜಾಲಿ ಅಲ್ಲ. ಯಾವು ಅವಳು ಕ್ಯಾಮರಾ ಈ ಫುಲ್ ಜಾಲಿ. ಇನ್ನು ಹೋಗ್ತೇವೆ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಯಾವ ಮಾಡಿ. ಒಂದು ರಾಶಿ ಕೇಶ ವಿನ್ಯಾಸ ಮಾಡ್ತಿದ್ದಾಳೆ ಇವಳು. ಅಲ್ಲಿ ನೋಡಿ ನೋಡಿ ಅಲ್ಲಿ ನೋಡಿ ಅವಳದು ಮೊಬೈಲ್ ನೋಡಿಕೊಂಡು ಅಲ್ಲಿ ವಿಡಿಯೋ ಮಾಡ್ಕೊಂಡು ಅವಳು ಫ್ಯಾಷನ್ ಡಿಸೈನ್ ಮಾಡ್ತಿದ್ದಾಳೆ ನೋಡಿ. ಕೇಶ ವಿನ್ಯಾಸ ಮಾಡ್ತಿದ್ದಾಳೆ, ಕೇಶ ವಿನ್ಯಾಸ. ಹಾಗೆ ಎಲ್ಲರಿಗೆಲ್ಲ ಒಂದು ಅದು ಗಾಳಿ ಪಟ್ಟದಾಗ ಆಡ್ತಾ ಉಂಟು. ಹಾಗೆ ಯಾರ್ಲಿ ತಿರ್ಕೋ
ತಿರ್ಗು ತಿರ್ಗೋಲೆ ತಿರ್ಗು ಆಚೆ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು, ನೀರ್ ನೋಡಂತೆ, ಅಲ್ಲಿ ನೋಡು ಬೋಟ್. ತಿರ್ಗು 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 ಬೇಗ, ಈಗ ಸ್ವಲ್ಪ ಹೊತ್ತಲ್ಲಿ ಹೊರಡುದು ನಾವು, ಬೇಗ ತಿರ್ಗು ಆಚೆ. ಹಾ, ಅದೆಲ್ಲ ಉಂಟು ವಿಡಿಯೋದಲ್ಲೆಲ್ಲ ಉಂಟು ಸ್ಟಾರ್ಟಿಂಗ್ ಇಂದ, ಅದೆಲ್ಲ ಡಿಲೀಟ್ ಮಾಡ್ಬೇಡ. ಮತ್ತೆ ಗೈಸ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೊರಡ್ತೇವೆ. ಯಾಕೆ ಗೊತ್ತಾ, ನಮ್ಮ ಅಲ್ಲೆಲ್ಲ ಇದು ಕ್ಯಾಪ್ ಯಾಕೆ ನೋಡಿದ್ದೇವೆ. ಅಂತ ಹೇಳಿದ್ರೆ ಹೊರಡುದು ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ. ಅಲ್ಲ ಕ್ಯಾಪ್, ಹೌದು. ಅಲ್ಲಿ ನೋಡಿ ಅಲ್ಲ ಇಲ್ಲಿ ಹೋಗಿ ಬಂದ ಮೇಲೆ ಮತ್ತೆ ಹೊರಡುದು. ಎಲ್ಲೆಲ್ಲ ಕ್ಯಾಪ್ ಎಲ್ಲ ನೋಡಿಟ್ಟಿದ್ದೇವೆ, ಮತ್ತೆ ಶಾರ್ಟ್ಸ್ ಎಲ್ಲ. ಸ್ವಲ್ಪ ಮೆಲ್ಲ ಮಾತಾಡುವನ ಅಂತ, ದೊಡ್ಡ ಬಾಯ್ಸ್ ಚಿನ್ನು ಅಲ್ಲೆಲ್ಲ ಕೂತಲ್ಯಾ ಇಲ್ಲ, ಅಲ್ಲಿ ಕ್ಯಾಪ್ ಎಲ್ಲ ನೋಡಿಟ್ಟಿದ್ದೇವೆ. ಮತ್ತೆ ಬಜೆಟ್ ಹೋಯ್ತು ಒಳಗೆ. ಪ್ಯಾಂಟ್ ಎಲ್ಲ ನೋಡ್ಬೇಕು, ಶಾರ್ಟ್ಸ್. ಮಕ್ಕಳ ಹತ್ರ ಹೇಳಿ ನಿಮಗೆ ಶಾರ್ಟ್ಸ್ ಬೇಕಾ ತಗೊಳ್ಳಿ, ಅಲ್ಲಿ ಚಂದ ಶಾರ್ಟ್ಸ್ ಬಂದಿದೆ, ಮತ್ತೆ ಕ್ಯಾಪ್, ಮತ್ತೆಂತ ಮತ್ತೆ ಇಯರಿಂಗ್ಸ್ ಎಲ್ಲ ಉಂಟು, ನೋಡು ಅದೆಲ್ಲ ಅಲ್ಲಿ ಸೂರ್ಯ ನೋಡಿ. ಮುಳುಗುತ್ತಾ ಇದ್ದ ನೋಡಿ. ನಾವೀಗ ಹೋಗ್ಬೇಕಿನ್ನು. ತುಳು ಮುಗಿದ ಅಲ್ಲಿ ಅವರು ಬರ್ತಾರಲ್ಲ, ತಿಂಡಿ ಎಲ್ಲ ಕಮ್ಮಿ ಆಗ್ತದೆ, ಸ್ವಲ್ಪ ತಿಂಡಿ ಹೊತ್ತಿಗೆ ಎಲ್ಲ ಸಿಗುದಿಲ್ಲ ಅಲ್ಲಿ. ಬನ್ನಿ ಹೋಗುವ. ಇಲ್ಲಿ ಬೋಟಿಗೆ ಹೋಗಿ ಬಂದ ಮೇಲಲ್ಲ ಗೈಸ್, ಇನ್ನು ಬಂದ್ರು ಕಾಣ್ತದೆ. ನಾವೀಗ ಹೋಗಿ ಇನ್ನು ಬರ್ತೇವೆ. ಬಂದ್ರು ಗೈಸ್, ಅವ್ರು ಬಂದ್ರು, ಓನರ್ ಬಂದ್ರು, ನಾವು ಹೋಗ್ತೇವೆ. ಪ್ರೈವೇಟ್ ಬೋಟಿದ ಓನರ್ ಬಂದ್ರು, ಅಲ್ಲಿಂದ ಬರ್ತಾ ಇದ್ದಾರೆ. ಬೋಟಲ್ಲಿ ಹೋಗುವ ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಶೇಕ್ ಆಗ್ತದೆ, ಹೆದರಿಕೆ ಆಗ್ತದೆ ಅಂತ ಹಾಗೆ ವಿಡಿಯೋಗ್ರಾಫರ್ಗೆ. ಅವರು ಕೂಡ ಹೇಳಿದ್ದಾರೆ ವಿಡಿಯೋ ವಾಪಸ್ ಮಾಡ್ಬೇಡಿ. ಬಂದ ಮೇಲೆ ವಿಡಿಯೋ ಮಾಡ್ತೇವೆ, ಆಯ್ತಾ? ಓಕೆ, ಬಾಯ್ ಬಾಯ್ ಬಾಯ್, ಟಾಟಾ. ನೋಡಿ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿಕೊಂಡು. ಆದರೆ ನಾವು ಎಂಡಲ್ಲಿ ಇದ್ದಾವಲ್ಲ, ಈಚೆ ಸೈಡ್ ಇದ್ದೇವೆ, ಸೊ ಇಲ್ಲಿ ಅಷ್ಟು ಜನ ಇಲ್ಲ. ಪೀಸಾಗಿ ಇಲ್ಲಿ ಮಾಡ್ಬೋದು ವಿಡಿಯೋ. ಅಲ್ಲೊಂದು ರಾಸಿ ಜನ ಇದ್ದಾರೆ, ಅಲ್ಲಿ ನೋಡ್ಬೋದು ನಿಮಗೆ ವಾಕಿಂಗ್ ಬ್ರಿಡ್ಜ್ ಸಹ ಕಾಣ್ತಾ ಉಂಟಲ್ಲ. ಎಂತ ಗೈಸ್ ಬ್ಯಾಗ್ ಇದೆ, ಬಾ, ಹೋಗು, ಹೋಗು, ಬಾ. ಅದಕ್ಕೆ ಹೇಳುದು ನೀರಲ್ಲಿ ಹೋಗ್ಬಾರ್ದು ಅಂತ. ಇಡೀ ಅದು ಒಳಗೆ ತನಕ ಚಪ್ಪಲ್ ನಡ್ಕೊಂಡು ಹೋಗು. ಹಾಕ್ಲಿಕ್ಕೆ ಆಗುದಿಲ್ಲ ಗೈಸ್. ಏನು ನೋಡಿ, ಓಡಿ. ಇದಕ್ಕೊಂದು ಪದ್ಯ ಹಾಕ್ಬೇಕಾಯ್ತಾ ಚಿನ್ನು? ನಾನು ಬಡವ. ಎಂತದು ನೋಡಿ ಇಲ್ಲಿ ಚಪ್ಪಲ್ ಕತ್ಕೊಂಡು ಹೋಗ್ತಾ ಇದಾರೆ ನೋಡಿ ಇಲ್ಲಿ. ನಾನು ಚಪ್ಪಲ್ ಕದಿಯಲಿಕ್ಕೆ ಇಲ್ಲಿಗೆ ಇರ್ಬೇಕಾ? ಪಣ ಚಪ್ಪಲ್ ಕತ್ಕೊಂಡು ಬುದ್ಧಿಗೆ. ಹೋಗ್ತದೆ ಯಾರ್ದು? ಚಪ್ಪಲ್ ಕಳ್ರು ನೋಡಿ ಇಲ್ಲಿ. ಅದೆಂತ ಪದ್ಯ? ನಾನು ಬಡವ, ಅದು ಬೇಡ. ನನ್ನಲ್ಲಿ ಸಿರಿತನವಿಲ್ಲ. ಜೀವನದಲ್ಲಿ ಇರ್ತದೆ. ಸಾಧು ಗೋಕುಲ ಪದ್ಯ ಹಾಕ್ಬೇಕಾಯ್ತು ಇದಕ್ಕೆ. ಸಾಧು ಇಲ್ಲಿ ಚಪ್ಪಲ್ ಕರ್ದುಕೊಂಡು ಹೋಗುದು ಅಂತೆಲ್ಲ ಇದು ಇರ್ತದೆ. ಚಪ್ಪಲ್ ಕಟ್ಟುಕೊಂಡು ಹೋದಲ್ಲ ಗೈಸ್, ಇದು ನಂದೇ ಚಪ್ಪಲ್. ಯಾಕೆ ನಾನು ಅಲ್ಲಿ ಕಟ್ಟುಕೊಂಡು ಉಳಿದಿದೆ, ಹೋಗುದು? ಚಪ್ಪಲ್ ಎಲ್ಲ ಮಾರಾಟ ಮಾಡ್ಲಿಕ್ಕೆ ಬೇರೆ ಹೋಗ್ತದೆ. ಮಕ್ಕಳು ಮಾಡುದು ನೋಡಿ. ನಾನು ಕೈಯಲ್ಲಿ ಚಂಡಿ ಹಾಕುದು ಬಾರ್ದ ಹೇಳಿದ್ದಾರೆ, ಹಾಕುದು ಬೇಡ ಅಂತ ಹೇಳಿದವರೇ ಈಗ ಹೇಳ್ತಾರೆ ಕೈಯಲ್ಲಿ ಇಡಿ ಅಂತ. ಈಗ ಕೈಯಲ್ಲಿ ಹಿಡಿದು ಮಕ್ಕಳು ಮಾಡ್ತಿದ್ದಾರೆ. ಏನು ಧರ್ಮಕ್ಕೆ ಸಿಕ್ಕಿದೇನಾ ನಾನು? ಹೌದಾ? ಚಪ್ಪಲ್ ಕಳ್ಳರ್ ಇದ್ದಾರೆ, ಎಚ್ಚರಿಕೆ. The lighthouse. So this was the lighthouse. Was ಅಂದ್ರೆ before it was. So ಇದೀಗ ಇಲ್ಲ ಡ್ಯೂ ಟು ಸಮ್ ರೀಸನ್. ಅದು ಎಂತ ಅಂತ ನಂಗೆ ಗೊತ್ತಿಲ್ಲ, ಅವರ ಪರ್ಸನಲ್ ರೀಸನ್ ಆಗಿರ್ಬೇಕು, ಅದಕ್ಕೆ ನಂಗೆ ಹೇಳಿಲ್ಲ ಅವರು. ಸೊ ಈಗ ಅದು ಲೈಟ್ ಹೌಸ್ ಇಲ್ಲ ಕರೆಂಟ್ಲಿ, ಡ್ಯೂ ಟು ದ ಕಡಲು ಕೊರತೆ. ಇಟ್ಸ್ ಲೈಕ್ ದ್ಯಾಟ್. ನೋಡಿ ಇದು ಸ್ಟೆಪ್ ನಿಮಗೆ ಕಾಣ್ತದಲ್ಲ, ದಟ್ ವಾಸ್ ದ ಸ್ಟೆಪ್. ಅಲ್ಲಿ ತನಕ ಇದಿತ್ತು, ಸ್ಯಾಂಡ್ ಇತ್ತು, ಹೊಯ್ಗೆ ಇತ್ತು. ಸೊ ಇವಾಗ ಅದಿಲ್ಲ. ಸುಮಾರು 6 ಫೀಟ್ ಈಗ ಕಡಲ್ ಬರುತ್ತಾ ಇದೆ ನೋಡಿ. ಅದರ ಫೌಂಡೇಶನ್ ಕಲ್ಲು ನೋಡಿ, ಕೆಳಗೆ ಸ್ಟೆಪ್ ಉಂಟು, ಅದರ ನಂತರ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದಾರೆ. 6 ಫೀಟ್ ಎತ್ತರದಲ್ಲಿ ಕಡಲ್ ಬರೋದಾಗಿದೆ. ಈಗ ನಾವು ಕಬ್ಬಿನ ಜ್ಯೂಸ್ ಕುಡ್ಲಿಕ್ಕೆ ಬಂದಿದ್ದೇವೆ. ನಾನು ಕುದಲ್ ಸರಿ ಮಾಡ್ತೇನೆ, 1 ನಿಮಿಷ. ನನಗೆ ಪೊಟೆಟೊ ಟ್ವಿಸ್ಟರ್ ಬೇಕು ಮಮ್ಮಿ. ಜ್ಯೂಸ್ ಮಾತ್ರ ಒಳ್ಳೇದು. ನಂಗೆ ತಿನ್ನಲಿಕ್ಕೆ ಬಿಡಲ್ಲ ಗಾಯ್ಸ್. ಅದು ಬೇಡ. ಯಾಕೆ ಇದು? ನೋಡಿ ಇದೇ ಕಲರ್ ಗ್ರೇ ಇದೆ, ಇದುಂಟು ನೋಡು, ಇದುಂಟು. ಯಾಕೆ ಅಲ್ಲಿ ನೋಡು. ಇದು ಅದು ಬೇಡ. ನಾವು ಇನ್ನು ಕ್ಯಾಪ್ ಶಾಪಿಗೆ ಬಂದಿದ್ದೇವೆ. ಮತ್ತೆ ಒಂದು ಒಳ್ಳೆ ಮೆಟೀರಿಯಲ್ ಒಳ್ಳೆ. ಹೌದು. ಫ್ರೆಂಡ್ಸ್, ಇದು ಪಾಕೆಟ್ ಇಂಜಿನ್ಸ್ ಇಲ್ಲಿ ಆಡೋದು. ರೆಡಿ ಅಂತ ರೆಡಿ. ಚರಂಬುಡಿ ಅವನು ಅಲ್ಲಿ ಕೂತಲ್ಲ, ನಾವು ಚರಂಬುಡಿ ಅವರಲ್ಲಿದ್ದಾರೆ. ಹಾಂ
ಸೊ ಗೋಬಿ ರೈಸ್. ಸೊ ನಾನು ಮತ್ತೆ ಅಕ್ಕ ಬರೀ ಟ್ವಿಸ್ಟರ್ ಆರ್ಡರ್ ಕೊಡ್ಲಿಕ್ಕೆ ಹೋಗುವ, ನಾವು ಬರ್ತಾ ಹೇಳಿದ್ದೆ ಅದು ಪೀಲ್ ಮಾಡಿ ಅಂತ, ಸಿಪ್ಪೆಯನ್ನು ಪೀಲ್ ಮಾಡಿ ಅಂತ ಹೇಳಿದ್ವಿ. ಸೊ ಅವ್ರು ಆಯ್ತಾಯ್ತು ಅಂತ ಹೇಳಿ ಮತ್ತೆ ಪೀಲ್ ಮಾಡಿದ್ರು. ಮತ್ತೆ ನಮ್ಗೆ ಅವ್ರು ಗೊತ್ತಾಗುದಿಲ್ಲ ಅಂತ ಅನ್ಕೊಂಡಿದ್ದಾರೆ ಪಾಪ. ಸೊ ನಾವು ಗೊತ್ತುಂಟಲ್ಲ, ನಮ್ಗೆ ಗೊತ್ತಾಯ್ತದು. ಮತ್ತೆ ಅವರಿಗೆ ನೋಡ್ತಿದ್ದಾರೆ ಅಲ್ಲಿಂದ ನೋಡ್ವಿ. ಮತ್ತೆ ಎಂತ ಮತ್ತೆ ನಾವು ಹೇಳಿದ ಅದು ಬೇಡ, ಅದಕ್ಕೆ ಅವ್ರು ಹೇಳಿದ್ರಿಲ್ಲ ನಾವಿದು ಕ್ಲೀನ್ ಮಾಡ್ತೇವೆ, ಸಿಪ್ಪೆಯನ್ನು ಸಮೇತ ಕ್ಲೀನ್ ಮಾಡ್ತೇವೆ. ಸೊ ಸಿಪ್ಪೆಯನ್ನು ಕ್ಲೀನ್ ಮಾಡಿ ಕೂಡ ಅದು ಎಷ್ಟಾದ್ರೂ ಅಷ್ಟೇ ಅಂತ ಹೇಳಿ ನಮಗೆ ಗೊತ್ತುಂಟು. ಸೊ ಅವ್ರ ಹತ್ರ ಹೇಳಿದೆ ಇಲ್ಲ ನಮ್ಗೆ ಸಿಪ್ಪೆ ಪೀಲ್ ಮಾಡಿ ಕೊಡಿ ಅಂತ. ಸೊ ಅವರು ಪೀಲ್ ಮಾಡಿ ಕೊಟ್ಟರು. ಬೇರೆ ಬಟಾಟೆಯಿಂದ ಬೇರೆ ಬೇರೆ ಬಟಾಟೆಯಿಂದ ಅದರ ಸಿಪ್ಪೆಯನ್ನು ತೆಗೆದು ಬೇರೆ ಬಟಾಟೆಯನ್ನು ಟ್ವಿಸ್ಟರ್ ಆಗಿ ಟ್ವಿಸ್ಟ್ ಮಾಡಿ ನಿಮಗೆ ಕೊಟ್ಟರು ಅಲ್ಲ? ಹೌದು, ಅವರಿಗೆ ಒಂದು ಬಟಾಟೆ ಲಾಸ್ ಆಯ್ತು. ಹೌದು ಹೌದು, ಅವ್ರು ನಾನು ಫಸ್ಟ್ ಹೇಳುವಾಗ ಸರಿ ಮಾಡ್ಬೇಕು, ನನ್ನ ಪ್ರಾಬ್ಲಮ್ ಅಲ್ಲ, ಅವರ ಪ್ರಾಬ್ಲಮ್ ಅಲ್ಲ. ಓಕೆ, ಥ್ಯಾಂಕ್ ಯು. ಇದು ನೀವು ನಿಮ್ಮ ಮಾಹಿತಿಯಾಗಿ ಧನ್ಯವಾದಗಳು ಚಿನ್ಮಯಿ ಜಿ ಕುಂಬ್ಳೆ ಅವರೇ. ನಿಮ್ಮ ತಾಯಿಯವರಿಂದ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಎರಡು ಮಾತು ಅಪೇಕ್ಷಿಸಿದ್ದೇವೆ. ನೋಡಿ ಫ್ರೆಂಡ್ಸ್, ಇದು ನಾವು ತುಂಬಾ ವರ್ಷಗಳ ನಂತರ ಲೈಫ್ ಟೈಮ್ ಅಲ್ಲಿ ಸೆಕೆಂಡ್ ಟೈಮ್ ತಿಂತ ಇದ್ದೇವೆ. ಒಂದ್ಸತಿ ಅಂದ್ರೆ ಒಳ್ಳೆ ನೋಡಿಕೊಂಡು ಕಡೆ ತಕೊಂಡದ್ದು, ಇದೀಗ ಸೆಕೆಂಡ್ ಟೈಮ್ ಇಲ್ಲಿ ಬಂದು ತಕೊಂಡದ್ದು. ಅಂದ್ರೆ ಸಿಪ್ಪೆ ಎಲ್ಲ ತೆಗ್ದಿದ್ದಾರೆ, ಮತ್ತೆ ಕ್ಲೀನ್ ಮಾಡಿ ಹಾಗೆ ನಾವು ನಿಟ್ಟು ಮಾಡಿಸಿದ್ವಿ. ಯಾಕಂದ್ರೆ ಎಲ್ಲ ಕಡೆ ನಾವು ಕೊಡುದಿಲ್ಲ, ಇಲ್ಲಿ ಅದರ ಸಿಪ್ಪೆ ಎಲ್ಲ ತೆಗೆದು ಬೇರೆ ಎಣ್ಣೆ ಎಲ್ಲ ಇದು ಮಾಡಿದಾರಲ್ಲ. ಗೈಸ್ ನೋಡಿ, ನಾವು ಆಯ್ತು ನಮ್ಮದು ಎಂತ ಎಲ್ಲ ಭರ್ಜರಿ ಬ್ಯಾಟಿಂಗ್ ಆಯ್ತು. ಫೈನಲ್ ಆಗಿ ಪಾಪ್ಕಾರ್ನ್ ತಗೊಂಡಿದ್ದಾರೆ. ಪಾಪ್ಕಾರ್ನ್ಗೆ ತೆಗೆದೆವು. ಈಗ ಇನ್ನು ಮನೆಗೆ ಹೊರಟುವ ಮೊದಲು ನಮ್ದು ಒಂದು ಲಾಸ್ಟ್ ಈಗ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡಿ ಬಿಡ್ತೇವೆ. ಸೊ ಮೈಕ್ ತೆಗ್ದೆವು ಇಬ್ರು ಕೂಡ, ಮರ್ತೋಯ್ತು ನಮಗೆ, ತೆಗೆದು ಒಳಗೆ ಬ್ಯಾಗಲ್ಲಿ ಇಟ್ಟಾಯಿತು. ಹಾಗೆ ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ. ಹಾಗೆ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಲವ್ ಯು ಆಲ್.